guys, welcome to Toss and Talk. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. IPL ಟೀಮ್ಸ್ ಸ್ಕ್ವಾಡ್ ಪ್ರಿವ್ಯೂ ಡೇ 6ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಅನಲೈಸ್ ಮಾಡ್ತಾ ಇರೋ ಸ್ಕ್ವಾಡ್ ಬಂದ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ದು. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ 5 ಟೀಮ್ಸ್ದು ಸ್ಕ್ವಾಡ್ ಪ್ರಿವ್ಯೂ ಮಾಡಿದ್ದೀನಿ. MI, RCB, CSK, KKR ಆ್ಯಂಡ್ SRH. ಈ ಟೀಮ್ಸ್ದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಏನು, ಇವ್ರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತಾರಾ ಇಲ್ವಾ, ಇವ್ರು ಪ್ಲೇಯಿಂಗ್ 11 ಯಾವ ಥರ ಹೋದರೆ ಇವ್ರಿಗೆ ಅಡ್ವಾಂಟೇಜ್ ಆಗ್ಬೋದು ಅಂತ ಆ ವಿಡಿಯೋಸ್ ಇನ್ನಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರ್ಬೋದು. ಆ ವಿಡಿಯೋಸುವೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇವಾಗ ರಾಜಸ್ಥಾನ್ ರಾಯಲ್ಸ್ದು ಸ್ಕ್ವಾಡ್ ಪ್ರಿವ್ಯೂಗೆ ಬರೋಣ. ಇವಾಗ ಆ್ಯಕ್ಚುಲಿ ಇವ್ರಿಗೆ ಲಾಸ್ಟ್ 2 ಇಯರ್ಸಿಂದ ತುಂಬ ಬ್ಯಾಡ್ ಲಕ್ಕು. ಎಸ್ಪೆಷಲಿ ಲಾಸ್ಟ್ ಇಯರ್ ಏನಾಯಿತು ಅಂದರೆ ನನಗೆ ಈಗಲೂ ಗ್ಯಾಪ್ಕ ಇದೆ, ಕ್ವಾಲಿಫೈ ಆಗಿಬಿಟ್ಟಿದ್ರು ಫಸ್ಟು ಆಲ್ಮೋಸ್ಟು ಎಲ್ಲ ಮ್ಯಾಚಸ್ಸು ಗೆದ್ದುಬಿಟ್ಟು. ಅದಾದಮೇಲೆ ಒಂದು ಲೀಗ್ ಸ್ಟೇಜಸಲ್ಲಿ ಒಂದು 3 ಗೇಮ್ ಬಾಕಿತ್ತು. ಸೊ ಸೋತ್ರೂ ಪರವಾಗಿಲ್ಲ, ಏನಾಗಲ್ಲ, ಲೈಕ್ ಆ ಥರ ಇತ್ತು ಟೀಮು. ಬಟ್ ಅದಾದಮೇಲೆ ಲೀಗ್ ಸ್ಟೇಜಸಲ್ಲಿ ಒಂದು 2 ಗೇಮ್ ಸೋದ್ರು ಕಂಟಿನ್ಯೂಸ್ ಆಗಿ. ಅದೇ ಸೋಲ್ನ ಪ್ಲೇ ಆಫ್ಸಲ್ಲೂ ಅನುಭವಿಸಿದ್ರು, ಕೊನೆಗೆ ಟೂರ್ನಮೆಂಟಿಂದ ಆಚೆಗೆ ಬಿದ್ದೋದ್ರು. ಇವ್ರದ್ದು ಕನ್ಸಿಸ್ಟೆಂಟಾಗಿ ಪರ್ಫಾರ್ಮೆನ್ಸ್ ಬರ್ತಾಯಿಲ್ಲ. ಮೇಯ್ನಾಗಿ ಅದೇ ಪ್ರಾಬ್ಲಮ್ ಆಗಿರೋದು. ಫಸ್ಟ್ ಸೀಸನ್ ಏನು ಗೆದ್ದರು ಅವಾಗ IPL ಸ್ಟಾರ್ಟಿಂಗಲ್ಲಿ, ಅದಾದಮೇಲೆ ಇವ್ರಿಗೆ ರೆಗ್ಯುಲರಾಗಿ ಪ್ಲೇ ಆಫ್ಸಿಗೆ ಬರೋಕ್ಕಾಗಲಿಲ್ಲ, ಸ್ವಲ್ಪ ಕಷ್ಟಪಟ್ಟರು. ಕೆಲವೊಂದು ಸತಿ ಒಂದು ರೇಂಜಿಗೆ ತುಂಬ ಚೆನ್ನಾಗಿ ಆಡ್ತಾ ಇರ್ತಾರೆ ಸ್ಟಾರ್ಟಿಂಗಲ್ಲಿ, ಬಟ್ ಕೊನೆಗೆ ಲಾಸ್ಟ್ ಪೊಸಿಷನಲ್ಲೂ ಹೋಗಿ ಸೋತಿದ್ದಾರೆ. ಲಾಸ್ಟ್ ಇಯರ್ ಬಗ್ಗೆನೂ ಸ್ವಲ್ಪ ಮಾತಾಡೋಂಗಿದ್ರೆ, ಇವ್ರು ಇನ್ನೇನು ಗೆದ್ದೇ ಬಿಡ್ತಾರೆ, ಇನ್ನೇನು ಲಾಸ್ಟ್ 2 ಓವರಿಗೆ ಒಂದು 20-25 ರನ್ ಬೇಕು, ಗೆದ್ಬಿಡ್ತಾರೆ ಅನ್ನೋ ಟೈಮಲ್ಲಿ ಸಡನ್ನಾಗಿ ಏನಾಗೋದು ಗೊತ್ತಿಲ್ಲ. ರನ್ನ ಬಾಲ್ ಥರ ಆಡೋದು, ಇಲ್ಲಾಂದರೆ ಫಿನಿಷರ್ಸ್ ಕರೆಕ್ಟಾಗಿರಲಿಲ್ಲ, ಡಾಟ್ಸ್ ಆಡೋದು, ಆ ಗೇಮ್ನೆಲ್ಲ ಸೂಪರ್ ಓವರಿಗೆ ತಗೊಂಡೋಗಿ ಅಲ್ಲಿ ಸೋತು. ಆ್ಯಂಡ್ ಇನ್ನೊಂದು ಸಡನ್ಲಿ ಬ್ಯಾಟಿಂಗ್ ಕೊಲಾಪ್ಸ್ ಆಗಿಬಿಡೋದು. ಇವಾಗ ಎಕ್ಸಾಂಪಲ್ 100 for 3 ಇದ್ದರೆ ಸಡನ್ನಾಗಿ ಆಲ್ ಔಟ್ ಆಗಿಬಿಡೋರು. ಆ ಥರ ಒಂಥರ ತುಂಬ ಕರೆಕ್ಟಾಗಿ ಆಡಲಿಲ್ಲ ಇವ್ರಿಗೆ. ಲಾಸ್ಟ್ ಇಯರ್ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಕ್ವಾಲಿಫೈ ಆಗೋ ಕೆಪಾಬಿಲಿಟಿ ಇತ್ತು. ಅವಾಗ ನಾವೇನು ಮಾತಾಡ್ಕೊಂಡ್ವಿ, ಚಹಲ್ನ ಬಿಟ್ಟಿದ್ರು, ಅದಾದಮೇಲೆ ಅಶ್ವಿನ್ನು ಬಿಟ್ಟಿದ್ರು, ಜಾಸ್ ಬಟ್ಲರ್ನ ಬಿಟ್ಟಿದ್ರು. ಸೊ ಅದೆಲ್ಲ ಬಿಟ್ಟಿದ್ರು ಕೆಲವೊಬ್ಬರು ಅವರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಆಡಿದ ರೇಂಜ್ಗೆ ಇಲ್ಲ ಈ ಸತಿ ಕ್ವಾಲಿಫೈ ಆಗ್ತಾರೆ ಅಂತ ಎಲ್ಲ ಮ್ಯಾಚ್ನೂ ಕ್ಲೋಸಿಗೆ ಬಂದು ಸೋತರು. ಅದರ ಫ್ಯಾನ್ಸಿಗೆ ಒಂಥರ ಸಿಕ್ಕಾಬಟ್ಟೆ ಡಿಸಪಾಯಿಂಟ್ಮೆಂಟ್ ಆಗೋಯ್ತು. ಈ ಥರ ಎಕ್ಸ್ಪೆಕ್ಟೆಡ್ ಇರಲಿಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ. ಬಟ್ ಈ ಸತಿ ಇವ್ರಿಗೇನು ಲಕ್ ಅಂದರೆ, ಇವ್ರು ತೊಗೊಂಡಿರೋ ಪ್ಲೇಯರ್ಸು, ಇವ್ರು ಸೆಲೆಕ್ಟ್ ಮಾಡಿರೋ ಟೀಮು, ಮಾಡಿರೋ ಟ್ರೇಡು, ಆಕ್ಷನ್ಸು ಎಲ್ಲ ಸೂಪರಾಗಿದೆ ಇವ್ರಿಗೆ ಈ ಸತಿ. ನನ್ನ ಪ್ರಕಾರ ಇವ್ರೇನಾದರೂ ಕರೆಕ್ಟಾಗಿ ರಿಸೋರ್ಸಸ್ನ ಯೂಟಿಲೈಸ್ ಮಾಡಿಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಏನಾದರೂ ಮಾಡಿದ್ರೆ 100% ಇವರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೇ ಆಗ್ತಾರೆ. ಬಟ್ ಲಾಸ್ಟ್ ಟೈಮ್ ಥರ ಶಿಮ್ರನ್ ಹಿಟ್ಮರ್ನ ಫಿನಿಷರಾಗಿ ಯೂಸ್ ಮಾಡೋದು, ಜುರೆಲ್ನ ಇನ್ನೂ ಕೆಳಗೆ ಕಳಿಸೋದು, ಆಮೇಲೆ ಕರೆಕ್ಟಾಗಿ ಆಡದೇ ಇರೋ ಶುಭಮ್ ದುಬೆನೆಲ್ಲ ಇಂಪ್ಯಾಕ್ಟಲ್ಲಿ ತೊಗೊಂಬಂದು ಹಂಗೆಲ್ಲ ಏನಾದರೂ ರಿಸೋರ್ಸಸ್ನ ವೇಸ್ಟ್ ಮಾಡ್ಕೊಂಡು ಏನಾದರೂ ಮಾಡಿದ್ರೆ ಅದಕ್ಕೇನು ಮಾಡೋದಕ್ಕಾಗೋದಿಲ್ಲ. ಬಟ್ ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಈ ವರ್ಷ ಇವ್ರ ಥಿಂಕ್ ಟ್ಯಾಂಕು ತುಂಬ ಚೆನ್ನಾಗಿದೆ, ಅದಕ್ಕೆ ಒಳ್ಳೆ ಗುಡ್ ಸೆಲೆಕ್ಷನ್ನು. ಬೆಂಚ್ ಸ್ಟ್ರೆಂತುವೇ ತುಂಬ ಚೆನ್ನಾಗಿದೆ. ಪ್ಲೇಯಿಂಗ್ 11 ಅಂತೂ ತುಂಬ ಸೂಪರಾಗಿದೆ. ಸೊ ಫಸ್ಟ್ ಇವಾಗ ನಾನು ಪ್ಲೇಯಿಂಗ್ 11ನ ಡಿಸ್ಪ್ಲೇ ಮಾಡ್ತೀನಿ, ಯಾವ ಥರ ಇವ್ರು ಹೋಗ್ತಾರೆ ಅಂತ. ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಗುರು, ನನಗೆ ಆ ಪ್ಲೇಯರ್ ಬದಲು ಈ ಪ್ಲೇಯರ್ ಹೋಗಿದ್ರೆ ಇನ್ನೂ ಟೀಮ್ ಸ್ಟ್ರಾಂಗ್ ಆಗುತ್ತೆ ಅಂತ ನಿಮ್ಗೆ ಆ ಥರ ಏನಾದರೂ ಅನಿಸಿದ್ರೆ ನೀವು 100% ಕಮೆಂಟ್ಸಲ್ಲಿ ಹಾಕ್ಬೋದು. ಸೊ ನನ್ನ ಪ್ರಕಾರ ಯಶಸ್ವಿ ಜೈಸ್ವಾಲ್ ಆ್ಯಂಡ್ ವೈಭವ್ ಸೂರ್ಯವಂಶಿ ಇಬ್ಬರು ಓಪನ್ ಮಾಡ್ತಾರೆ. ನಂಬರ್ 3 ರಿಯಾನ್ ಪರಾಗ್, ನಂಬರ್ 4 ಶಿಮ್ರಾನ್ ಹಿಟ್ಮರ್, ನಂಬರ್ 5 ಧ್ರುವ್ ಜುರೆಲ್, ನಂಬರ್ 6 ಸ್ಯಾಮ್ ಕರಣ್, ನಂಬರ್ 7 ಡೋನವನ್ ಫರೇರಾ, ನಂಬರ್ 8 ರವೀಂದ್ರ ಜಡೇಜಾ, ನಂಬರ್ 9 ಜೋಫ್ರಾ ಆರ್ಚರ್, ನಂಬರ್ 10 ರವಿ ಬಿಷ್ನಾಯ್, ನಂಬರ್ 11 ಸಂದೀಪ್ ಶರ್ಮಾ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ನನ್ನ ಪ್ರಕಾರ ಇವರು ತುಷಾರ್ ದೇಶಪಾಂಡೆಗೆ ಹೋಗ್ತಾರೆ. ಅಂದರೂ ತುಷಾರ್ ದೇಶಪಾಂಡೆ ಏನಾದರೂ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಅವಾಗ ಕುಲ್ದೀಪ್ ಸೇನ್ ಕಡೆ ನೋಡ್ಬೋದು. ಅಷ್ಟು ಬಿಟ್ಟರೆ ನನ್ನ ಪ್ರಕಾರ ಇದೇ ಥರ ಹೋಗ್ತಾರೆ. ಬಟ್ಟು ಸ್ವಲ್ಪ ಚೇಂಜಸ್ ಆಗ್ಬೋದು. ಹೆಂಗಂದ್ರೆ ಇವಾಗ ಜಡೇಜಾನ ಸ್ವಲ್ಪ ಬೇಗ ಕಳ್ಸೋದಿರ್ಬೋದು, ಇಲ್ಲಾಂದರೆ ಡೊನೋವೆನ್ ಫರೇರನ ಕೊನೆಯಲ್ಲಿ ಕಳ್ಸೋದ್ರಲ್ಲಿ ಇರ್ಬೋದು. ಯಾಕಂದರೆ ಅವರು ಕೊನೆಗೆ ಬಂದರೂ ಏನು ಬಿಗ್ ಸಿಕ್ಸಸ್ ಎಲ್ಲ ಹೊಡಿತಾರೆ. ಒಂದು 10 ಬಾಲಿಗೆ ಒಂದು 25-30 ರನ್ ಹೊಡಿಯೋಂಥ ಕೆಪಾಬಿಲಿಟಿ ಇದೆ. ಸೊ ಸಿಚುವೇಶನ್ ನೋಡ್ಕೊಂಡು ಸ್ವಲ್ಪ ಫ್ಲೋಟ್ ಮಾಡ್ಬೋದು. ಅಷ್ಟು ಬಿಟ್ಟರೆ ನನ್ನ ಪ್ರಕಾರ ಇದೇ ಥರ ಹೋಗ್ತಾರೆ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಇವಾಗ ಇಡೀ ವರ್ಲ್ಡೇ ನೋಡ್ಬಿಟ್ಟಿದೆ ಅಂದರೆ ಗ್ಲೋಬಲ್ ಲೀಗ್ಸಿಂದ ಹಿಡಿದು ಕೆರೆಬಿಯನ್ನಲ್ಲಿ ಆ್ಯಂಡ್ ವೆಸ್ಟ್ ಇಂಡೀಸಿಗೆ ಇವ್ರು ಏನು ಆಡಿದ್ರು. ಶಿಮ್ರಾನ್ ಹಿಟ್ಮರು ನಂಬರ್ 3 ಬ್ಯಾಟ್ಸ್ಮನ್, ಓಕೆ ಇವಾಗ ರಿಯಾನ್ ಪರಾಗ್ ಇರೋದ್ರಿಂದ ನಂಬರ್ 4ಗೆ ಕಳಿಸ್ಬೋದು. ಬಟ್ ಅದನ್ನು ಬಿಟ್ಬಿಟ್ಟು ಇವ್ರೇನಾದರೂ ಫಿನಿಷರಾಗಿ ಕಳಿಸಿದ್ರೆ ಲಾಸ್ಟ್ ಸೀಸನ್ ಥರನೇ ಅನ್ಫಾರ್ಚುನೇಟ್ಲಿ ಮತ್ತೆ ಸೋಲೋ ಥರ ಇದಾಗುತ್ತೆ. ಇವಾಗ ಇವ್ರದ್ದು ಸ್ವಲ್ಪ ಡೀಟೇಲ್ಡ್ ಅನಾಲಿಸಿಸ್ ಮಾಡೋಣ. ಆ್ಯಕ್ಚುಲಿ ಬ್ಯಾಟಿಂಗ್ ಅಂತ ಬಂದಾಗ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಸಂಜು ಸ್ಯಾಮ್ಸನ್ನ ಮಿಸ್ ಮಾಡ್ಕೋತಾರೆ, ಅವ್ರ ಶೂಸ್ನ ಇಷ್ಟು ಬೇಗ ಫಿಲ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ನಾನೇ ಹೇಳಿದ್ದೀನಿ ತುಂಬ ಸತಿ, ಒಂದು 5-6 ಗೇಮ್ ಆಡಿಬಿಟ್ಟು ಆಮೇಲೆ
ಇವರು ಏನು ಕಾಣಿಸ್ಕೊಳ್ಳೋದೇ ಇಲ್ಲ, ಇರೋದ್ರಲ್ಲಿ ಸ್ವಲ್ಪ ಫೇಲಾಗಿ ಹೋಗ್ತಾರೆ ಅಂತ. ಬಟ್ ಆದ್ರೂ ಇಷ್ಟು ವರ್ಷ RRಲ್ಲಿ ಇದ್ಬಿಟ್ಟು ಇವಾಗ ಸಡನ್ನಾಗಿ ಇಲ್ಲ ಅಂದರೆ ಒಬ್ಬ ಬಿಗ್ ಪ್ಲೇಯರು ಅದು ಮಿಸ್ಸಿಂಗ್ ಅಂತಲೇ ಹೇಳ್ಬೇಕು. ಆ್ಯಂಡ್ ರಿಯಾನ್ ಪರಾಗ್ ಈ ಸತಿ ಕ್ಯಾಪ್ಟನ್ನು ನನ್ನ ಪ್ರಕಾರ ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಸೀಸನ್ನೇ ಮಾಡಿದರು, ಬಟ್ ಅವ್ರ ಬ್ಯಾಟಿಂಗ್ ಮೇಲೆ ಬೌಲಿಂಗ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಣ. ಆ್ಯಕ್ಚುಲಿ ಇವಾಗ ಡೀಟೇಲ್ಡಾಗಿ ಅನಾಲಿಸಿಸ್ ಮಾಡೋಂಗಿದ್ರೆ ಯಶಸ್ವಿ ಜೈಸ್ವಾಲ್ ರನ್ಸ್ ಬರ್ತಾನೆ ಇರುತ್ತೆ ಕನ್ಸಿಸ್ಟೆಂಟಾಗಿ, ಅದರಲ್ಲಿ ಏನೂ ಡೌಟ್ ಇಲ್ಲ. ಏನು ಬಿಗಿನಿಂಗ್ಸ್ ಬೇಕಂತ ಇಲ್ಲ, ಒಂದು 30-40 ಸತಿ ಅಂತೂ 50+ ಒಂದು 4-5 ಗೇಮ್ ಬಂದಿತ್ತು. ಸೊ ಆ ಥರ ಬಿಗಿನಿಂಗ್ಸ್ ಬರ್ತಾನೆ ಇರುತ್ತೆ. ಇನ್ನೊಂದು ಕಡೆ ವೈಭವ್ ಸೂರ್ಯವಂಶಿ, ಈ ವ್ಯಕ್ತಿಗೆ ಎಲ್ಲೋದ್ರೂ ಸಕ್ಸಸ್ಸು. ರಂಜಿ ಟ್ರೋಫಿಲಿ BR ಆಡ್ತಾರ, ಅಲ್ಲಿ ಬಿಗ್ ಸೆಂಚುರೀಸು. ಅದಾದಮೇಲೆ ಇಂಡಿಯಾ ಅಂತ ಕೆಲವೊಂದು ಟೂರ್ಸ್ಗೆ ಹೋಗ್ತಾ ಇರ್ತಾರಲ್ಲ, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಅಲ್ಲಿ ಇಂಗ್ಲೆಂಡು ಎಲ್ಲ, ಅಲ್ಲಿಗೆ ಹೋದರೆ ಅಲ್ಲೂ ಸಕ್ಸಸ್ಫುಲ್ಲು. ಈ ಸತಿ ವರ್ಲ್ಡ್ ಕಪ್ಪಲ್ಲಿ ಡಾಮಿನೇಟ್ ಮಾಡಾಕಿದ್ರು ಇಂಗ್ಲೆಂಡ್ ಅವ್ರನ್ನ ಫೈನಲ್ಸಲ್ಲಿ. ಸೆಮಿಫೈನಲ್ಸಲ್ಲಿ ನ್ಯೂಜಿಲೆಂಡ್ ಅವ್ರನ್ನೂ ಏನೋ ಡಾಮಿನೇಟ್ ಮಾಡಿದರು, ಕರೆಕ್ಟು. ಸೊ ಅದಕ್ಕಿಂತ ಮುಂಚೆ ಪಾಕಿಸ್ತಾನದವ್ರನ್ನ, ಶ್ರೀಲಂಕನ್, ಸೊ ಎಲ್ಲರನ್ನೂ ಡಾಮಿನೇಟ್ ಮಾಡಿರೋದ್ರಿಂದ ವೈಭವ್ ಸೂರ್ಯವಂಶಿ ಇದೇನು ಇವ್ರಿಗೆ ಅನ್ಸೋದಿಲ್ಲ. ಆ್ಯಂಡ್ ಲಾಸ್ಟ್ ಟೈಮು ಅಷ್ಟು ಎಕ್ಸ್ಪೀರಿಯನ್ಸು ಇರಲಿಲ್ಲ IPLಗೆ ಬಂದಾಗ, ಆವಾಗಲೇ ಅಷ್ಟು ಚೆನ್ನಾಗಿ ಆಡಿದರು ಅಂದರೆ ಇವಾಗ ಇನ್ನೂ ಪರ್ಫೆಕ್ಟಾಗಿ ರೆಡಿ ಮಾಡಿರ್ತಾರೆ. ಇಲ್ಲಿ ಕೋಚ್ ಯಾರಾದರೂ ಆಗಿರ್ಬೋದು, ಬಟ್ ಇವರು ಮೇಯ್ನು ನಮ್ಮ ಫೇವ್ರೆಟ್ ರಾಹುಲ್ ದ್ರಾವಿಡ್ ಶಿಷ್ಯ ಆದ್ದರಿಂದ 100% ಇವ್ರು ಈ ಸತಿ ತುಂಬ ಚೆನ್ನಾಗಿ ಆಡ್ತಾರೆ. ಕನ್ಸಿಸ್ಟೆನ್ಸಿ ಅದು ನೋಡಬೇಕು, ಬಟ್ಟು ಇವ್ರಿಗೆ ಯಾವ ಗೇಮ್ ಇವ್ರು ಕ್ಲಿಕ್ ಆದರೂ ಅಷ್ಟೇ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಾರೆ. ನೆಕ್ಸ್ಟು ಆದಮೇಲೆ ರಿಯಾನ್ ಪರಾಗು ಕನ್ಸಿಸ್ಟೆಂಟು, ಬಟ್ ಮ್ಯಾಚ್ ವಿನಿಂಗ್ ಇನ್ನಿಂಗ್ಸ್ ಎಲ್ಲ ಬರಬೇಕು ಸ್ವಲ್ಪ. ಅಂದರೆ ಲಾಸ್ಟ್ ಟೈಮು ಈಗಲೂ ಗ್ಯಾಪ್ಕ ಇದೆ, CSK ಮೇಲೆ ಅನಿಸುತ್ತೆ ತುಂಬ ಚೆನ್ನಾಗಿ ಆಡಿದ್ರು. ಅದೊಂದು ಇನ್ನಿಂಗ್ಸ್ ಬಿಟ್ಬಿಟ್ಟು ಆ ಥರ ಇನ್ಯಾವುದು ನೋಡಿರಲಿಲ್ಲ. ಸೊ ಇವರು ಇನ್ನೂ ಪ್ರೂವ್ ಮಾಡಬೇಕಿದೆ. ತುಂಬ ವರ್ಷದಿಂದ ರಾಜಸ್ಥಾನ್ ರಾಯಲ್ಸಲ್ಲಿ ಇದ್ದಾರೆ, ಬಟ್ಟು ಮ್ಯಾಚ್ ವಿನಿಂಗ್ ಇನ್ನಿಂಗ್ಸ್ ಎಲ್ಲ ನಾವಿನ್ನೂ ನೋಡಲೇ ಇಲ್ಲ. ಅಂದರೆ ಹೆಂಗಂದರೆ 50 ರನ್ಸ್ ಬರ್ತಿದ್ದಂಗೆ ಬೇಗ ಔಟಾಗಿ ಹೋಗ್ತಾರೆ. ಕೊನೆ ತನಕ ನಿಂತು ಗೆಲ್ಲಿಸಿದ್ದು ಇಷ್ಟು ವರ್ಷ ನಾನಂತೂ ನೋಡಲಿಲ್ಲ. ಶಿಮ್ರನ್ ಹೆಟ್ಮೇರ್ ಇವಾಗ ಒಂದು ಒಳ್ಳೆ ಫಾರ್ಮಿಂದ ಬರ್ತಾ ಇದ್ದಾರೆ. ಸೊ ನಂಬರ್ 4 ಆಡಿಸಿದ್ರೆ 100% ಅಡ್ವಾಂಟೇಜ್ ಇದ್ದೇ ಇದೆ. ನೆಕ್ಸ್ಟು ಧ್ರುವ್ ಜುರೇಲು ತುಂಬ ಚೆನ್ನಾಗಿ ಆಡ್ತಾರೆ, ಒಳ್ಳೆ ಕನ್ಸಿಸ್ಟೆಂಟ್ ಪ್ಲೇಯರು. ಬಟ್ಟು ಲಾಸ್ಟ್ ಟೈಮು ಫಿನಿಷ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಅವ್ರ ಕೈಲಿ ಆಗಲಿಲ್ಲ. ಸೊ ನೋಡೋಣ ಈ ಸತಿ ಹೆಂಗೆ ಆಡ್ತಾರೆ ಅಂತ. ಇವ್ರನ್ನೂ ನನ್ನ ಪ್ರಕಾರ ಫಿನಿಷರಾಗಿ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಾದಮೇಲೆ ಸ್ಯಾಮ್ ಕರಣ್, ಸೊ ಇಲ್ಲಿಂದ ಆಲ್ರೌಂಡರ್ಸು ಸ್ಟಾರ್ಟ್ ಆಗ್ತಾರೆ. ಹೂವಾ ಕರಣ್, ಫ್ಲವರ್ ಕರಣ್, ಏನೋ ದೊಡ್ಡ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು, ಅದನ್ನೆಲ್ಲ ಮರೆಯೋಕ್ಕಾಗೋದಿಲ್ಲ. ಆದರೂ ಅವರಿಗೆಲ್ಲ ನಾವು ವಾಪಸ್ ಕೊಟ್ಟು ಕಳ್ಸಾಗಿದೆ ಸೆಮಿಫೈನಲ್ಸಲ್ಲಿ ಅಷ್ಟೇ. ಅದೇ ಹೂವಾ ಕರಣ್ ಬೌಲಿಂಗ್ ಅಂತ ಬಂದಾಗ ಆ್ಯಕ್ಚುಲಿ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಫ್ಲವರ್ ಅಂತಲ್ಲ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮಾತಾಡೋಂಗಿದ್ರೆ ಚೆನ್ನಾಗಿ ಮಾಡಿದ್ದಾರೆ. ಡೆತ್ ಅಂತ ಬಂದಾಗ ಇಂಗ್ಲೆಂಡಲ್ಲಿ ಡೆತ್ ಓವರ್ಸಲ್ಲೂ ಚೆನ್ನಾಗಿ ಹಾಕಿದ್ದಾರೆ. ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗಲೂ 15-20 ಆ ಥರ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಸೊ ಅದೇ ನಂಬರ್ 6 ಸಾಕು ಅಷ್ಟು ಬಂದ್ರೂ, ಯಾಕಂದರೆ ಚೆನ್ನಾಗಿರುತ್ತೆ. ನಂಬರ್ 6 ಬ್ಯಾಟ್ಸ್ಮನ್ನಿಂದನೂ ಒಂದು ಟೀಮು 50 ಹೊಡಿಬೇಕು, 60 ಹೊಡಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಟಾಪ್ ಆರ್ಡ್ರ್ ಕನ್ಸರ್ನ್ ಅಂತ ಹೇಳಲೇಬೇಕು. ಅದಾದಮೇಲೆ ಡೊನಾನ್ ಫರೇರಾ, ಇವರು ಅಷ್ಟೇ ಯಾವಾಗಲೇ ಹೇಳಿದ್ನಲ್ಲ, 10 ಬಾಲಿಗೆ ಒಂದು 25-30 ರನ್ ಹೊಡಿಯೋಂಥ ಕೆಪಾಬಿಲಿಟಿ ಇರೋರು. ಬೌಲಿಂಗಲ್ಲಿ 2 ಓವರ್ ಹಾಕ್ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟು ರವೀಂದ್ರ ಜಡೇಜಾ, ನಾನು ಹೇಳಿದ್ನಲ್ಲ ಅದೇ ಫ್ಲೋಟರ್ ಥರ ಇವ್ರನ್ನ ಯೂಸ್ ಮಾಡ್ಕೊಬೋದು. ಬಟ್ ನನ್ನ ಪ್ರಕಾರ ಆರ್ಡರ್ ವೈಸ್ ಅಂದರೆ ಜಡೇಜಾ ಇಲ್ಲಿ ಬರ್ತಾರೆ. ಇವರು ಅಷ್ಟೇ ಬೌಲಿಂಗ್ ಅಂತ ಬಂದಾಗ ಸ್ವಲ್ಪ ಬೌಲಿಂಗ್ ಇವ್ರದ್ದು ಸ್ವಲ್ಪ ಚೇಂಜ್ ಆಗಿದೆ. ಮೊದಲೇನು ಅಟ್ಯಾಕಿಂಗ್ ಬೌಲರ್ ಆಗಿದ್ದರು, ಬಟ್ ಅದಾದ್ಮೇಲೆ ಇವಾಗ ಒಂದು 2 ಇಯರ್ಸಿಂದ ನೋಡಿದ್ರೆ ಸ್ವಲ್ಪ ಡಿಫೆನ್ಸಿವ್ ಬೌಲರ್ ಆಗಿದ್ದಾರೆ. ಸೊ ನೋಡಬೇಕು ಯಾವ ಥರ ಅಂತ. ಯಾಕಂದರೆ ಇವರು ಏನು ಸ್ಟ್ರೈಕ್ ಬೌಲರ್ ಆಗಿದ್ರು ಜಡೇಜಾ, ಅದು ಸ್ವಲ್ಪ ಕಮ್ಮಿ ಆಗಿದೆ ವಿಕೆಟ್ಸು ಬರೋದು. ಎಕನಾಮಿಕಲಿ ಮಾಡ್ತಾರೆ, ಒಂದು 4 ಓವರಿಗೆ 25-26 ರನ್ನು, ಓಕೆ. ಬಟ್ಟು ನೋಡ್ಬೇಕು ಈ ವರ್ಷ ಹೆಂಗೆ ಅಂತ. ಬಟ್ ಇವ್ರು ಬ್ಯಾಟಿಂಗ್ ಅಂತ ಬಂದಾಗಲೂ ಅಷ್ಟೇ ಚೆನ್ನಾಗಿ ಆಡ್ತಾರೆ, ಪರವಾಗಿಲ್ಲ. ಬಟ್ ನೋಡ್ಬೇಕು ಈ ಸತಿ ಹೆಂಗೆ ಅಂತ. ಅದಾದಮೇಲೆ ನೆಕ್ಸ್ಟು ಜೋಫ್ರಾ ಆರ್ಚರು ಅಷ್ಟೇ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡ್ತಾರೆ. ಏನಿಲ್ಲ, ಇವರೆಲ್ಲ ಬಂದ್ಬಿಟ್ಟು ಒಂದು 10 ಬಾಲಿಗೆ 25-30 ರನ್ ಹೊಡೆಯೋಂಥ ಪ್ಲೇಯರ್ಸನ್ನೇ, ಬಿಗ್ ಶಾಟ್ಸ್ ಆಡೋ ಕೆಪಾಬಿಲಿಟಿ ಇದೆ. ಬೌಲಿಂಗ್ ಅಂತ ಬಂದಾಗ ಫ್ರೆಶ್ ಆಗಿ ಬಂದಿದ್ದಾರೆ, T20 ವರ್ಲ್ಡ್ ಕಪ್ ಮುಗಿಸ್ಕೊಂಡು ಇಂಡಿಯನ್ ಪಿಚಸ್ ಎಲ್ಲ ಆಡಿರೋದು. ಸೊ ಯಾವ ಥರ ಮಾಡಬೇಕು ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ಯಾವ ಬಾಲ್ಸ್ ಹಾಕಬಾರ್ದು, ಸೊ ಅದ್ರ ಬಗ್ಗೆನೂ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಬಟ್ ಇವ್ರು ಇಡೀ ಸೀಸನ್ ಇಂಜುರಿ ಆಗದಲ್ಲೇ ಇರ್ತಾರಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವ್ರಿಗೆ ಬದಲು ಮಿಲ್ಲಿ ಅಂತ ಒಂದು ಬೌಲರ್ನ ಇಟ್ಟಿದ್ದಾರೆ, ಇವ್ರಿಗೆ ಇನ್ನೊಂದು ಬ್ಯಾಕಪ್ಪು ಬರ್ಗರ್ನ ಇಟ್ಟಿದ್ದಾರೆ. ಸೊ ನೋಡಬೇಕು, ಇವ್ರೇನಾದರೂ ಇಂಜುರಿ ಆದರೆ ಅವ್ರಿಬ್ಬರನ್ನ ತರಿಸೋಂಥ ಚಾನ್ಸಸ್ ಇದೆ. ಬಟ್ ನನ್ನ ಪ್ರಕಾರ ಇವ್ರು ಆಡ್ತಾರೆ ಅನಿಸುತ್ತೆ, ಇವಾಗ ಹೊಸ ಥರ ಫಿಟ್ನೆಸ್ ಎಲ್ಲ ಮೈಂಟೈನ್ ಮಾಡ್ತಿರೋದ್ರಿಂದ. ಅದಾದಮೇಲೆ ರವಿ ಬಿಷ್ಣೋಯ್ ಬಗ್ಗೆ ಮಾತಾಡಬೇಕಂದ್ರೆ
ಆ್ಯಕ್ಚುಲಿ ಇವ್ರು ಇಂಟರ್ನ್ಯಾಷನಲಲ್ಲಿ ಸ್ವಲ್ಪ ಪ್ರೂವ್ ಮಾಡಿದರು. ಬಟ್ ಅದಾದಮೇಲೆ ಇಂಡಿಯನ್ ಟೀಮಿಂದ ಡ್ರಾಪ್ ಆದರು. ಅದಾದಮೇಲೆ IPL LSGಯಿಂದನೂ ಡ್ರಾಪ್ ಆಗೋದ್ರು. ಕರೆಕ್ಟಾಗಿ ಪರ್ಫಾರ್ಮ್ ಮಾಡೋಕ್ಕಾಗ್ತಾ ಇರಲಿಲ್ಲ, ತುಂಬ ಕಾಸ್ಟ್ಲಿ ಆಗೋರು. ಸೊ ಈ ಸತಿ ಆ್ಯಕ್ಚುಲಿ ನ್ಯೂಜಿಲೆಂಡ್ ಮೇಲೆ ಏನು ಚಾನ್ಸ್ ಕೊಟ್ಟಿದ್ರು, ಅಲ್ಲಿ ಚೆನ್ನಾಗಿ ಆಡಿದರು ರವಿ ಬಿಷ್ಣಾಯಿ. ಅಂದರೆ ಸೆಕೆಂಡ್ ಗೇಮೇನೋ ಹೊಡ್ಸ್ಕೊಂಡ್ರು, ಬಟ್ ಫಸ್ಟ್ ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದರು. ಸೊ ಆ ರವಿ ಬಿಷ್ಣಾಯ್ ಏನಾದರೂ ಇಲ್ಲಿ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಇವರು ಕರೆಕ್ಟಾಗಿ ಬ್ಯಾಕ್ ಟು ಬ್ಯಾಕ್ ರಿಪ್ಲೇಸ್ಮೆಂಟು ವಿಘ್ನೇಶ್ ಪುತ್ತೂರ್ನ ಇಟ್ಟಿದ್ದಾರೆ. ಅವ್ರು ಒಳ್ಳೆ ವೇರಿಯೇಷನ್ಸ್ನ ತಂದುಕೊಡ್ತಾರೆ. ಸೊ ರವಿ ಬಿಷ್ಣಾ ಜೊತೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅದೇನಾದರೂ ಸಕ್ಸಸ್ ಆಗಲಿಲ್ಲ ಅಂದರೆ ವಿಘ್ನೇಶ್ ಪುತ್ತೂರ್ನ ಆಡಿಸೋ ಚಾನ್ಸಸ್ ಇದೆ. ಅದಾದಮೇಲೆ ಸಂದೀಪ್ ಶರ್ಮಾ ತುಂಬ ವರ್ಷದಿಂದ ಇವರು ಅಲ್ಲಿ ಇದ್ದೇ ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಡೆತ್ ಅಂತ ಬಂದಾಗಲೂ ಮಾಡ್ತಾರೆ, ಹೊಸ ಬಾಲಲ್ಲೂ ಮಾಡ್ತಾರೆ. ಬಟ್ ನೋಡ್ಬೇಕು ಈ ಸತಿ ಏನಾಗುತ್ತೆ ಅಂತ. ಯಾಕಂದರೆ ಇವರೆಲ್ಲ ಇಂಜುರಿಯಿಂದ ವಾಪಸ್ ಬರ್ತಿರೋದ್ರಿಂದ ಅದು ಯಾವ ಥರ ಮಾಡ್ತಾರೆ ಅಂತ ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವ್ರಿಗೇನು ಬ್ಯಾಕಪ್ ಅಂತ ನೀಡೋಕ್ಕೆ ಹೋಗಲ್ಲ, ಬಟ್ ಇವರು ಏನಾದರೂ ಫ್ಲಾಪ್ ಆಗೋದ್ರೆ ಬೌಲಿಂಗು ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಸಂದೀಪ್ ಶರ್ಮನೆಲ್ಲ ಇವರು ಅಂಟಿಲ್ ಆ್ಯಂಡ್ ಅನ್ಲೆಸ್ ಇವ್ರಿಗೆ ಇಂಜುರಿ ಆಗೋ ತನಕ ಇವರು ಟೀಮಿಂದ ಡ್ರಾಪ್ ಮಾಡೋದಂಗೇನೋ ಡೌಟು. ಇಲ್ಲಾಂದರೆ ಆಸ್ ಯೂಶುವಲ್ ಬರ್ಗರ್ ಎಲ್ಲ ಇದ್ದೇ ಇದ್ದಾರೆ. ಆ್ಯಂಡ್ ಇನ್ನೊಬ್ಬರು ಯಶ್ರಾಜ್ ಪೂಂಜಾ ಅಂತಲೂ ಒಬ್ರು ಇದ್ದಾರೆ, ಅವರು ಕರ್ನಾಟಕಗೆ ಲೆಗ್ ಸ್ಪಿನ್ ಮಾಡ್ತಾಯಿದ್ರು. ಸೊ ಸಿಚುವೇಶನ್ ನೋಡಿಕೊಂಡು ಇಂಪ್ಯಾಕ್ಟಲ್ಲಿ ಅವ್ರನ್ನೂ ಬೇಕಾದರೆ ತರಿಸೋ ಚಾನ್ಸಸ್ ಇದೆ. ಅದಾದಮೇಲೆ ಹೇಳಿದ್ನಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ತುಷಾರ್ ದೇಶಪಾಂಡೆ. ನನ್ನ ಪ್ರಕಾರ ತುಷಾರ್ ದೇಶಪಾಂಡೆನ ಫೋರ್ತ್ ಬೌಲಿಂಗ್ ಆಪ್ಷನಾಗಿ ಯೂಸ್ ಮಾಡ್ತಾರೆ ಅಷ್ಟೇ. ಸೊ ನನ್ನ ಪ್ರಕಾರ ಇವ್ರಿಗೆ ವೀಕ್ನೆಸ್ಗಿಂತ ಸ್ಟ್ರೆಂತೇ ಜಾಸ್ತಿ ಇದೆ. ಬ್ಯಾಟಿಂಗಲ್ಲಿ ಬಂದಾಗಲೂ ಅಷ್ಟೇ ಒಂದು ಒಳ್ಳೆ ಫೈಯರ್ ಇದೆ. ಇವರೆಲ್ಲರೂ ಫೈಯರ್ ಆದರು ಅಂದ್ರೆ ನನ್ನ ಪ್ರಕಾರ 200+ ಆರಾಮಾಗಿ ಹೋಗ್ಬೋದು. ಚೇಸಿಂಗ್ ಅಂತ ಬಂದಾಗಲೂ ಕರೆಕ್ಟಾಗಿ ಆರ್ಡ್ರಲ್ಲಿ ಯೂಸ್ ಮಾಡಿದ್ರೆ ರಿಸೋರ್ಸಸ್ನ 100% ಇವ್ರು 200+ ಚೇಸ್ ಮಾಡೋದು ಒಳ್ಳೆ ಚಾನ್ಸಸ್ ಇದೆ. ಬೌಲಿಂಗ್ ಅಂತ ಬಂದಾಗಲೂ ಅಷ್ಟೇ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ನನ್ನ ಪ್ರಕಾರ. ಬಟ್ ಅದೇ ಹೇಳಿದ್ನಲ್ಲ, ರಿಸೋರ್ಸಸ್ನ ಏನಾದರೂ ಕರೆಕ್ಟಾಗಿ ಯೂಸ್ ಮಾಡ್ದಲ್ಲೇ ಲಾಸ್ಟ್ ಟೈಮ್ ಥರ ಎಲ್ಲ ಮಾಡಿದ್ರೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಸೊ ಇದಿಷ್ಟ ಆಗಿತ್ತು ರಾಜಸ್ಥಾನ್ ರಾಯಲ್ಸ್ ಸ್ಕ್ವಾಡ್ ಪ್ರಿವ್ಯೂ. ಸೊ ನನ್ನ ಪ್ರಕಾರ ಇವ್ರಿಗೆ ಕರೆಕ್ಟಾಗಿ ಯೂಟಿಲೈಸ್ ಮಾಡಿದ್ರೆ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೇ ಆಗ್ತಾರೆ ಅನಿಸುತ್ತೆ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.